ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾವಿವತ್ತು ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಬಗ್ಗೆ ಮಾತಾಡೋಣ. ಈ ಡೇಟನ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಆನ್ ಎನ್ ಹೈಯರ್ ಲೆವೆಲ್ ನಮ್ಗೆ ಹೇಳಬೇಕು ಅಂತಂದರೆ, ಈ ಡೀಲಿಂದ ನಮಗೆ ಅಡ್ವಾಂಟೇಜಸ್ ಇದೆಯಾ ಡಿಸ್ಅಡ್ವಾಂಟೇಜಸ್ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆನ್ ಎನ್ ಹೈಯರ್ ಲೆವೆಲ್ ನನ್ನ ಪ್ರಕಾರ ಹೇಳೋದಾದ್ರೆ ನನಗೆ ಅಡ್ವಾಂಟೇಜಸ್ಗಿಂತ ಡಿಸ್ಅಡ್ವಾಂಟೇಜ್ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಏನಕ್ಕೆ ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ, ರೀಸನ್ ಕೊಟ್ಬಿಟ್ಟು ಹೇಳ್ತೀನಿ. ಮೊದಲನೇದಾಗಿ ಆನ್ ಎನ್ ಹೈಯರ್ ಲೆವೆಲ್ ಹೈಲೈಟ್ಸ್ ನೋಡ್ಬಿಡ್ತೀನಿ. ಏನಪ್ಪ ಹೈಲೈಟ್ಸು ಅಂತಂದರೆ, ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಕೆಲವು ಡೀಲ್ಸ್ಗಳಾಗಿದೆ. ಏನಪ್ಪ ಅಂತಂದರೆ 500 ಬಿಲಿಯನ್ ಆ್ಯನ್ಯಲ್ ಬೈಲ್ಯಾಟ್ರಲ್ ಡೀಲ್, ಅಂದರೆ 5 ವರ್ಷಕ್ಕೆ 500 ಬಿಲಿಯನ್ ಅಷ್ಟು ನಾವು ಯು ಎಸ್ ಇಂದ ಪರ್ಚೇಸ್ ಮಾಡ್ತೀವಿ ಅಂತ ಒಂದು ಕಮಿಟ್ಮೆಂಟ್ ಇದೆ. ಮತ್ತು ನೆಕ್ಸ್ಟ್ ಕಮಿಟ್ಮೆಂಟ್ ಬಗ್ಗೆ ಮಾತಾಡೋದಾದರೆ, ಈ ಇದು ನೋಡಿ, ಮೆಷಿನರೀಸು ಇದರಲ್ಲೆಲ್ಲ ನಾವು ಅಲ್ಲಿಂದ ಪರ್ಚೇಸ್ ಮಾಡ್ತೀವಿ ಅಂತ, ಅದರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಈವನ್ ನಮಗೆ ರಿಲೇಟೆಡ್ ಕಾನ್ಸಂಟ್ರೇಷನ್ ಮಾಡಬೇಕಾದ್ರೆ ಈ ಸೆಮಿ ಕಂಡಕ್ಟರ್ ಸ್ಪೆಸಿಫಿಕ್ ಟೂಲ್ಸ್ಗಳು ಅಥವಾ ಜಿ ಪಿ ಯುಸ್ಗಳೆಲ್ಲ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಬೆನಿಫಿಟ್ ಇದೆ. ಬಟ್ ಏನಪ್ಪ ಪ್ರಾಬ್ಲಮ್ಮು, 500 ಬಿಲಿಯನ್ ಡೀಲ್ ಆದರೆ ನಮ್ಗೇನಪ್ಪ ಪ್ರಾಬ್ಲಮ್ಮು ಅಂತಂದರೆ, ಮೊದಲನೇದಾಗಿ ಹೇಳ್ತೀನಿ, ಫಸ್ಟ್ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ ಯು ಎಸ್ಗೆ, ಎಷ್ಟು ಇಂಪೋರ್ಟ್ ಮಾಡ್ತೀವಿ ಯು ಎಸ್ಗೆ ಅನ್ನೋದು ತಿಳ್ಕೊಬೇಕು. ನಾವು 88 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ, 43 ಬಿಲಿಯನ್ ಅಷ್ಟು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ನೀವೀಗ ನೋಡ್ಬೋದು, ನಾವು ಯಾವಾಗಲೂ ಸರ್ಪ್ಲಸ್ಸಲ್ಲಿದ್ವಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮಗೆ ಇಷ್ಟು ಕಂಟ್ರಿದಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಅಂತ ಅಂದರೆ ಎಷ್ಟು ಪಾಸಿಟಿವ್ಸ್ ನೋಡ್ತಾ ಇದ್ದೀವಿ. ಸರ್ಪ್ಲಸ್ ಇದ್ದೀವಿ, ಎಲ್ಲೂ ಸರ್ಪ್ಲಸ್ ಇಲ್ಲ. ಸೊ ಗೋಯಿಂಗ್ ಫಾರ್ವರ್ಡ್ ಏನಾಗುತ್ತೆ, ನಾವು 100 ಬಿಲಿಯನ್ ಇಲ್ಲಿಂದ ಇಂಪೋರ್ಟ್ ಮಾಡ್ಕೋತೀವಿ ಅಂತ ಅಂದರೆ ಎಕ್ಸ್ಪೋರ್ಟ್ ಬಂದು ಆಲ್ಮೋಸ್ಟ್ ಮಾಡ್ಬೋದು. ನನ್ನ ಪ್ರಕಾರ ಈ ಸರ್ಪ್ಲಸ್ಸು ಆಲ್ಮೋಸ್ಟ್ ನೆಟ್ ಝೀರೋ ಆಗ್ಬೋದು. ಅದರ ಅರ್ಥ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ ಅಷ್ಟು ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಓವರ್ ಆಲ್ ನಮ್ಮದು ಟ್ರೇಡ್ ಬ್ಯಾಲೆನ್ಸು ಇಲ್ಲಿ ಐದರ್ ಲಿಟಲ್ ಬಿಟ್ ಆಫ್ ಸರ್ಪ್ಲಸ್ ಇರ್ತೀವಿ, ಅದರ ಲಿಟಲ್ ಬಿಟ್ ಆಫ್ ಇದು ಡೆಫಿಸಿಟಲ್ಲಿ ಇರ್ತೀವಿ. ಬಟ್ ಅಂತ ಇದು ಓವರ್ ಆಲ್ ಇಂಪ್ಯಾಕ್ಟು ಇಂಡಿಯಾಗೆ ಇದೆ. ಎರಡನೇ ಇಂಪ್ಯಾಕ್ಟು, ಇದನ್ನ ಹೇಗೆ ಮಾಡ್ತಾರೆ, ಇದನ್ನು ಆನ್ ಎನ್ ಹೈಯರ್ ಲೆವೆಲ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಯು ಎಸ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ವೆನಿಜುಲನ್ನ ಕ್ಯಾಪ್ಚರ್ ಮಾಡಿಕೊಂಡ್ರು, ನಾಟ್ ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ. ಆ ವೆನಿಜುಲನ್ನ ಕ್ಯಾಪ್ಚರ್ ಮಾಡ್ಕೊಡೋ ಉದ್ದೇಶ ಏನಿತ್ತು, ಅಲ್ಲಿ ಆಯಿಲ್ ರಿಸೋರ್ಸಸ್ ಇದೆ. ಸೊ ಆ ಆಯಿಲ್ ರಿಸೋರ್ಸಸ್ ಈಗ ಯು ಎಸ್ ಕಂಪನಿಗಳ್ದಾಗಿರುತ್ತೆ. ಸೊ ಈ ಆಯಿಲ್ಲು ಏನಿದೆ ಅದನ್ನು ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡೋ ರೀತಿ ಈ ಟ್ರೇಡು ಮಾಡ್ಬೋದು ಅನ್ನೋದೊಂದಿದೆ ಎನರ್ಜೀಸ್ ಮೂಲಕ. ಸೊ ಇದರಿಂದ ಏನಪ್ಪ ಇಂಪ್ಯಾಕ್ಟು ಅಂತಂದರೆ, ನಮ್ಮದು ಮತ್ತು ರಷ್ಯಾ ಜೊತೆ ಯುಗಗಳಿಂದ ನಮ್ಮದು ಇದಿದೆ, ಅಂದರೆ ರಿಲೇಷನ್ಶಿಪ್ ಚೆನ್ನಾಗಿದೆ. ಸೊ ಈ ಒಂದು ಮೂವಿಂದ ನಮ್ಮದು ಮತ್ತು ಯು ಎಸ್ ಇದು ರಷ್ಯಾದ ಜೊತೆ ಏನು ಇದಿದೆ, ಫ್ರೆಂಡ್ಶಿಪ್ ಇದೆ, ಅದು ಸ್ವಲ್ಪ ಇದಾಗ್ಬೋದು, ಬೇಜಾರಾಗ್ಬೋದು, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದು ಒಂದಿದೆ. ಸೊ ನಾವು ಇವ್ರನ್ನ ಯು ಎಸ್ ಅವ್ರನ್ನ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ನಾವು ನಮ್ಮ ಫ್ರೆಂಡ್ಶಿಪ್ನ ಬಿಟ್ಟುಕೊಡ್ತಾ ಇದ್ದೀವಿ. ಮೂರನೇದು, ನಾವು ಇಂಡಿಯಾದ ಮತ್ತು ಯು ಎಸ್ ಜೊತೆ ಮುಂಚೆ ಹೇಗಿತ್ತು ಅಂತಂದರೆ, ಅಟ್ಲೀಸ್ಟ್ 20-25% ಅಷ್ಟು ಟ್ಯಾಕ್ಸು ಯು ಎಸ್ ಮೇಲೆ ಇರ್ತಿತ್ತು. ಈಗೇನಪ್ಪ ಆಗಿದೆ ಅಂತಂದರೆ, ಇಂಡಿಯಾ ಕಂಪ್ಲೀಟಾಗಿ 0% ಟ್ಯಾಕ್ಸ್ ಬಿಟ್ಟು ಮಾಡ್ತಾ ಇದ್ದಾರೆ. ವೆರಾಸ್ ನಮ್ಮ ಪ್ರಾಡಕ್ಟ್ಗಳು ಯು ಎಸ್ಗೆ ಹೋಗ್ಬೇಕಾದ್ರೆ ಮುಂಚೆ 0-3% ಇರ್ತಿತ್ತು, ಈಗ 18% ಆಗಿದೆ. ನೀವು ಅನ್ಬೋದು, ಹೆಂಗೆ 0-3% ಇತ್ತು, ಮುಂಚೆ ಎಲ್ಲ 50% ಅಲ್ವಾ ಅಂತ. 50% ಬಂದಿದ್ದು ಟ್ರಂಪ್ ಬಂದ ಮೇಲೆ. ಟ್ರಂಪ್ ಬರೋಕ್ಕೂ ಮುಂಚೆ 0-3% ಇತ್ತು. ಓಕೆ, ಟ್ರಂಪ್ ಬಂದ ಮೇಲೂ ಏನು ಎಲ್ಲ ಪ್ರಾಡಕ್ಟ್ ಮೇಲೂ 50% ಇತ್ತಾ? ಇಲ್ಲ. ಫಾರ್ಮಾಸ್ಯೂಟಿಕಲ್ ಮೇಲೆ ಇರಲಿಲ್ಲ, ನಮ್ಮ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮೇಲೆ ಇರಲಿಲ್ಲ, ಹಾರ್ಡ್ವೇರು, EMS ಎಲೆಕ್ಟ್ರಾನಿಕ್ ಸರ್ವಿಸ್ಗಳು ಏನು ಎಕ್ಸ್ಪೋರ್ಟ್ ಮಾಡ್ತೀವಿ ಅದ್ರ ಮೇಲೆ ಇರಲಿಲ್ಲ. ಸೊ ಈ ಥರ ತುಂಬ ಸೆಕ್ಟರ್ಗಳಲ್ಲಿ ಇರಲಿಲ್ಲ. ಅವ್ರಿಗೆ ಯಾವುದು ಡೇಟಾ ಸಿಗ್ತಿರಲಿಲ್ಲೋ ಅಂಥದ್ರಲ್ಲಿ, ಅಂದರೆ ಟೆಕ್ಸ್ಟೈಲ್ ಮೇಲೆ ಹಾಕಿದ್ರು, ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಮೇಲೆ ಹಾಕಿದ್ರು, ಫಿಶರೀಸ್ಗಳ ಮೇಲೆ ಹಾಕಿದ್ರು. ಯಾಕೆಂದರೆ ಇದಕ್ಕೆಲ್ಲ ಆಲ್ಟರ್ನೇಟಿವ್ ಸಿಗ್ತಿತ್ತು, ಅದಕ್ಕೋಸ್ಕರ ಅವ್ರು ಅದ್ರ ಮೇಲೆ ಹಾಕ್ಕೊಂಡಿದ್ರು. ಸೊ ಆನ್ ಎನ್ ಹೈಯರ್ ಲೆವೆಲ್ ಇದ್ರ ಬಗ್ಗೆ ಮಾತಾಡೋದ್ರೂ ಲಾಸೇನೆ ನಮಗೆ. ಸೊ ಇಷ್ಟೆಲ್ಲ ಲಾಸ್ಗಳು ನನಗೆ ನೋಡ್ತಾ ನನಗೇನು ಪಾಸಿಟಿವ್ಸ್ ಅಂತ ಕಾಣಿಸ್ತಾ ಇದೆ, ಅದು ಪಾಸಿಟಿವ್ಸ್ ಅಂತ ಓವರ್ ಆಲ್ ನನಗೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ಇದೆ, ಕೆಲವು ಸೆಕ್ಟರ್ಗಳಿಗೆ ಪಾಸಿಟಿವ್ಸ್ ಆಗಿ ಇಂಪ್ಯಾಕ್ಟ್ ಆಗೂ ಇದೆ. ಬಟ್ ಆನ್ ಎನ್ ಹೈಯರ್ ಲೆವೆಲ್ ಓಕೆ, ನನ್ನ ಅಸಂಪ್ಷನ್ ಇದ್ದಿತ್ತು. ಬಟ್ ಈಗ ಕವರ್ ಮಾಡೋಣ, ಈಗ ಏನೇನು ಪಾಸಿಟಿವ್ಸ್ ಇದೆ, ಯಾವುದಕ್ಕೆ ಬೆಟರ್ ಇದೆ ಅಂತ. ಸೊ ಮೊದಲನೇದಾಗಿ ಆಲ್ರೆಡಿ ಹೇಳ್ದಂಗೆ 1850ಇಂದ 18% ರೆಸಿಪ್ರೋಕಲ್ ಇದು ಟ್ಯಾರಿಫ್ ಬಂದಿದೆ. ಎರಡನೇ ಪಾಯಿಂಟ್ ಬಂದು ಟೆಕ್ಸ್ಟೈಲು ಮತ್ತು ಅಪರಲ್ಸ್, ಇದ್ರ ಮೇಲೆಲ್ಲ ಮುಂಚೆ 50% ಇದಿತ್ತು, ಟ್ಯಾರಿಫ್ ಇತ್ತು, ಅದನ್ನ ಕಡಿಮೆ ಈಗ 18% ಬಂದಿದೆ. ಟೆಕ್ಸ್ಟೈಲ್ಗೆ ಇದು ಒಂದು ಒಳ್ಳೆ ನ್ಯೂಸ್ ಆಗಿರ್ಬೋದು. ಬಟ್ ಇದೊಂದು ಇನ್ನೊಂದು ಇಂಡೈರೆಕ್ಟ್ ನ್ಯೂಸ್ ನಡೀತದೆ. ಏನಪ್ಪ ಅಂತ ಅಂದರೆ,
ನಮ್ಗೆ ಯಾವಾಗ 18% ಆಯಿತು, ಬಾಂಗ್ಲಾದೇಶ ಅವರು ಒಂದು NDA ನಾನ್ ಡಿಸ್ಕ್ಲೋಸರ್ ಅಗ್ರಿಮೆಂಟ್ ಮೂಲಕ ಒಂದು ಡೀಲ್ ನಡೆಸ್ತಾ ಇದ್ದಾರೆ US ಜೊತೆ ಅಂತ ನ್ಯೂಸ್ ಇದೆ. ಏನಪ್ಪ ಅದ್ರ ಅರ್ಥ ಅಂತ ಅಂದರೆ, ಬಾಂಗ್ಲಾದೇಶ ಅವ್ರದ್ದು ಸ್ಪೆಸಿಫಿಕಲಿ ಗಾರ್ಮೆಂಟ್ಸಲ್ಲಿ ಎಕ್ಸ್ಪೋರ್ಟಲ್ಲಿ ನಂಬರ್ 1. ಸೊ ಇಂಡಿಯಾದವ್ರು ಏನಾರ ಈ ಗಾರ್ಮೆಂಟ್ಸ್ ಮೇಲೆ ಏನಾರ ಹಿಡಿತ ತಗೊಬಿಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಸೀಕ್ರೆಟ್ ಮೀಟಿಂಗ್ ನಡೀತಾ ಇದೆ. ಆ ಸೀಕ್ರೆಟ್ ಮೀಟಿಂಗ್ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ಅಲ್ಲಿ ಏನು ಡೀಲ್ ಆಗುತ್ತೆ ಅದು ಪಬ್ಲಿಕ್ಗೆ ಗೊತ್ತಾಗಲ್ಲ. ಸೊ ಅಲ್ಲಿ ಸ್ವಲ್ಪ ಕಾಂಪ್ರಮೈಸಸ್ಗಳು ಆಗ್ಬೋದು. ಸೊ ಅವರು ಬಾಂಗ್ಲಾದೇಶರು ಆ ಕಾಂಪ್ರಮೈಸ್ಗೆ ರೆಡಿ ಇದ್ದು ಏನೋ ಡೀಲ್ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಇದೆ. ನೋಡೋಣ ಅದು ಇಲ್ಲಿಗೆ ಬರುತ್ತೆ ಅಂತ. ಬಟ್ ಆನ್ ಎನ್ ಹೈಯರ್ ಲೆವೆಲ್ಲು ಈಗ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಇದರಿಂದ ಒಂದು ಬೆನಿಫಿಟ್ಸ್ ಇದೆ. ಜನರಿಕ್ ಫಾರ್ಮಾಸ್ಯೂಟಿಕಲ್ಸು ಇದಕ್ಕೆಲ್ಲ 0 ಇದೆ ಇಂಪೋರ್ಟ್ ಚಾರ್ಜಸ್ಸು. ನೆಕ್ಸ್ಟು ಏರ್ಕ್ರಾಫ್ಟ್ ಪಾರ್ಟ್ಸ್ ಮೇಲೆ ನಾವು ಇಂಪೋರ್ಟ್ ಮಾಡ್ಕೋತೀವಿ ಅಂತಂದರೆ ಅದಕ್ಕೂ ಅಷ್ಟೇ 0% ಆಗಿದೆ. ಆಯಿತಾ? ಇದಕ್ಕೆ ಮಾಡೋಕ್ಕೋಸ್ಕರ ಇಂಡಿಯಾದವ್ರು US ಏನೇನು ಮಾಡಿದರೆ ಆಲ್ರೆಡಿ ಹೇಳಿದ್ದೀನಿ. ಅಂದರೆ $500 ಬಿಲಿಯನ್ ಮತ್ತು ಇಂಪೋರ್ಟ್ಸು ಅದ್ರ ಬಗ್ಗೆ ಎಲ್ಲ. ಅದು ಬಿಟ್ಟು ಇನ್ನೇನಪ್ಪ ಅಂದರೆ ಡೈರೆಕ್ಟ್ ಡಿಸ್ಟಿಲರಿ ಗೇನ್ಸ್. ಇದೇಂತಕ್ಕಪ್ಪ ಅಂದರೆ ಇದು ಹಸುಗಳದ್ದು ಅಥವಾ ಕುರಿಗಳಿಗೆ ಫೀಡ್ಸ್ಗಳು ಕೊಡ್ತೀವಲ್ಲ, ಅದಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ 0% ಟ್ಯಾರಿಫಲ್ಲಿ. ಸೊ ಇದು ಯಾವತ್ತೂ ಮಾಡ್ತಿಲ್ಲ. ಇದು ಹೊಡ್ತಾ ಡೈರೆಕ್ಟಾಗಿ ಫರ್ಟಿಲೈಸರ್ ಕಂಪ್ನಿ ಮೇಲೆ ಬೀಳುತ್ತೆ. ಸೇಮ್ ರೋಡ್ ಸರ್ಗಮ್ ಅಂದರೆ ಅದಕ್ಕೂ ಫೀಡ್ ರಿಲೇಟೆಡ್ ಆಗಿರುತ್ತೆ. ಇದು ಅಗೈನ್ ಫರ್ಟಿಲೈಸರ್ ಕಂಪ್ನೀಸ್ಗಳಾಗಿ ಮೇಲೆ ಹೊಡ್ತಾ ಬೀಳುತ್ತೆ. ಅದು ಬಿಟ್ಟು ಈ ಆಲ್ಮಂಡ್ಸು, ವಾಲ್ನಟ್ಸು ಇದೆಲ್ಲ ಇದ್ರ ಮೇಲ್ಗಡೆ ಡ್ಯೂಟಿ ಫ್ರೀ ಆಗ್ತಾ ಇದೆ. ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಫ್ರೆಶ್ ಆ್ಯಂಡ್ ಪ್ರೊಸೆಸ್ಡ್ ಫ್ರೂಟ್ಸು ಮತ್ತು ಪಲ್ಸಸ್ಸು ಇದೆಲ್ಲ ಇಂಪೋರ್ಟ್ ಇದರಲ್ಲಿ ಜಾಸ್ತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟು ಸೋಯಾಬೀನ್ ಆಯಿಲ್. ಈಗ 25% ಕಸ್ಟಮ್ ಡ್ಯೂಟಿ ಇದ್ದಿದ್ದು ಅದೆಲ್ಲ ತೆಗಿತಾ ಇದ್ದಾರೆ. ಸೊ ಅದರ ಅರ್ಥ ಏನಪ್ಪ ಅಂತಂದರೆ, ಈ ನಾವು ಆಯಿಲ್ ಸ್ಪೆಸಿಫಿಕ್ ಸೆಕ್ಟರ್ ಮೇಲೆ ಹೊಡ್ತಾ ಬೀಳುತ್ತೆ. ಮತ್ತು ವೈನು ಸ್ಪಿರಿಟ್ಸು ಇದೆಲ್ಲ ನೀವು ಮುಂಚೆ ನಾನು ಕನ್ಸಿಡರ್ ಮಾಡಿ ಸಿನ್ ಗೂಡ್ಸ್ ಕೆಟಗರಿಗೆ ಬರುತ್ತೆ. ಸಿನ್ ಗೂಡ್ಸ್ ಕೆಟಗರಿ ಇರೋದು ಯಾವತ್ತೂ ನಮ್ಗೆ ಇದ್ರಲ್ಲಿ ಬ್ಲಾಕೇ ಇಲ್ಲ. ಸೊ ಬಟ್ ರಿಲೀಫ್ ಕೊಡೋದ್ರಿಂದ ನಮಗೆ ಇಂಪೋರ್ಟ್ ಈಗ ಫಾರಿನ್ ಬ್ರ್ಯಾಂಡ್ಸ್ಗಳು ಈಸಿಯಾಗಿ ಇಂಡಿಯಾಗೆ ಬರುತ್ತೆ. ಸೊ ಆಲ್ರೆಡಿ ಈ ಬಿಗ್ ಪರ್ಚೇಸ್ ಕಮಿಟ್ಮೆಂಟ್ ಹೇಳಿದ್ದೀನಿ. ಈ ಏರ್ಕ್ರಾಫ್ಟ್ ಪಾರ್ಟ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ, ಬೋಯಿಂಗ್ ಅಂತ ಒಂದು ಕಂಪನಿ ಇದೆ. ಒಂದು ಇಡೀ ವರ್ಲ್ಡಲ್ಲಿ ಮೇಜರಾಗಿ 2 ಕಂಪನೀಸ್ಗಳಿದೆ ಏರೋಪ್ಲೇನ್ ಮ್ಯಾನುಫ್ಯಾಕ್ಚರ್ ಮಾಡೋದು. ಒಂದು ಬೋಯಿಂಗು, ಅನದರ್ ಒನ್ ಏರ್ಬಸ್ಸು. ಚೈನಾದಲ್ಲೂ ಒಂದೇನೋ ಒಂದು ಮಾಡ್ತಾ ಇದ್ದಾರೆ. ಬಟ್ ಆನ್ ಎನ್ ಹೈಯರ್ ಲೆವೆಲ್ ಹೇಳ್ಬೇಕು ಅಂದರೆ ಇದೆರಡು ಕಂಪನಿ ಮೇಜರ್ ಇಡೀ ವರ್ಲ್ಡ್ಗೆ ಪ್ಲೇನ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು. ಬೋಯಿಂಗ್ ಕಂಪನಿ ಜೊತೆ ಒಂದು ಟೈಅಪ್ ಆಗ್ಬೋದು ಈ ಏರೋಪ್ಲೇನ್ಸ್ಗಳನ್ನ ತಗೊಳ್ಳೋಕ್ಕೆ. ಇದು ಎನರ್ಜಿ ಪ್ರಾಡಕ್ಟ್ಸ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದೆ. ಮತ್ತು ಕೋಲ್ ಇಂಪೋರ್ಟ್ಸು. ಸೊ ಈ ಕೋಲ್ ಇಂಪೋರ್ಟ್ನು ನಾವೀಗ ಜಾಸ್ತಿ ಮಾಡ್ಕೋತೀವಿ. ಇಷ್ಟು ದಿನ ನಮಗೆ ಕೋಲ್ ಎಲ್ಲ ಬಂದು ಇಂಡಿಯಾದಲ್ಲಿ ಕೋಲ್ ಸಪ್ಲೈ ಆಗಬೇಕು ಅಂದರೆ ಕೋಲ್ ಇಂಡಿಯಾ ಅಂತ ಒಂದು ಕಂಪನಿ ಇತ್ತು. ಅದು ಒಂದು ಮಾನೋಪಲಿ ಹೋಗ್ತಿತ್ತು. ಸೊ ಅದಕ್ಕೂ ಸ್ವಲ್ಪ ಹೊಡ್ತಾ ಬೀಳ್ಬೋದು. ಆಯಿತಾ? ಸೊ ಇದು ಬಿಟ್ಟು ಇನ್ನೇನಪ್ಪ ರೂಲ್ಸ್ಗಳನ್ನ ಇದು ಮಾಡಿದ್ದಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಪ್ರಿವೆಂಟ್ ಚೀಟಿಂಗ್. ಇದರ್ಥ ಏನು? ಪ್ರಿವೆಂಟ್ ಚೀಟಿಂಗ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಯಾವುದೋ ಕಂಟ್ರಿಗೆ ಇಷ್ಟು ಒಂದು 50% ಟ್ಯಾರಿಫ್ ಅಂತ ಇಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಇಂಡಿಯಾದಿಂದ USಗೆ ಹೋಗೋ ಥರ ಮಾಡ್ತಾರೆ. ಸೊ ಆಗ 50% ಇದ್ದಿದ್ದು 80% ಟ್ಯಾರಿಫ್ ಆಗಲ್ವಾ? ಸೊ ಅದನ್ನು ಚೀಟ್ ಮಾಡೋದು, ಆಗ ಸ್ಟ್ರಿಕ್ಟ್ ಎನ್ಫೋರ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಬಿಟ್ಟು ಬೇರೆ ಇನ್ಯಾವ್ಯಾವುದಕ್ಕೆ ರೆಸ್ಟ್ರಿಕ್ಷನ್ಸ್ ತೆಗೆದಿರ ನೀವು ಈಗಲೂ ನೋಡ್ಬೋದು. ರಿಮೂವ್ ಬ್ಯಾರಿಯರ್ ಫಾರ್ US ಮೆಡಿಕಲ್ ಡಿವೈಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ECG ಎಕ್ವಿಪ್ಮೆಂಟ್ಸು ಅಥವಾ ಕೆಲವು ಮೆಡಿಕಲ್ ರಿಲೇಟೆಡ್ ಮಾನಿಟರ್ಸ್ಗಳು, ಇದೆಲ್ಲ ಮುಂಚೆ US ಬರಬೇಕು ಅಂತಂದರೆ ಅದರದ್ದೇ ಆದ ಟ್ಯಾಕ್ಸ್ಗಳಿರ್ತಿತ್ತು. ಆಯಿತಾ? ಬಟ್ ಈಗ ಇದೆಲ್ಲ ತೆಗಿತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಇಂಡಿಯಾದಲ್ಲಿ ಏನು ಡೊಮೆಸ್ಟಿಕ್ ಕೆಟಗರಿ ಇದೆ ಅದ್ರ ಮೇಲೆ ಹೊಡ್ತಾ ಬೀಳುತ್ತೆ. ಅಂದರೆ ಹೊಡ್ತಾ ಅಂದರೆ ಏನೋ ಪ್ರೆಷರ್ ಬೀಳುತ್ತೆ. ಸೊ ಇದು ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ L&T ಅವ್ರದ್ದು ಒಂದು ಸ್ಪೆಸಿಫಿಕ್ ಮೆಡಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನೇ ಇದೆ. ಅದ್ರ ಮೇಲೆ ಹೊಡ್ತಾ ಬೀಳುತ್ತೆ. ಆಯಿತಾ? ಇದು ಬಿಟ್ಟು ಬೇರೆ ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋದಾದರೆ ನನ್ನ ಪ್ರಕಾರ ಈ ಸೆಮಿಕಂಡಕ್ಟರ್ ರಿಲೇಟೆಡ್ ಇದನ್ನು ಟೆಕ್ನಾಲಜೀಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರರ್ಥ GPUಸ್ಗಳು ಅದು ಇದು ಬರೋದೆಲ್ಲ ಇಂಡಿಯಾಗೆ ಒಳ್ಳೆಯದಾಗುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ಬೋದು. ಯಾಕಂದರೆ ಇಂಡಿಯಾದಲ್ಲಿ ಯಾವತ್ತೂ ಸೆಮಿಕಂಡಕ್ಟರ್ ಆಗಲಿ ಅಂತ ಹೇಳ್ತಾರೆ, ಇನ್ನೂ ಕಂಪ್ಲೀಟಾಗಿ ಇದಾಗಿಲ್ಲ. ಈ GPUಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಇಲ್ಲ. ಸೊ ನಾವೆಲ್ಲ ಹೊರಗಡೆಯಿಂದನೇ ಡಿಪೆಂಡ್ ಆಗ್ತೀವಿ. ಇದು ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಈ AI ಕಡೆ ಸ್ವಲ್ಪ ಫೋಕಸ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋ AI ರಿಲೇಟೆಡೇ ಮಾಡ್ತೀನಿ, ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಆನ್ ಎನ್ ಹೈಯರ್ ಲೆವೆಲ್ ನಾವು ಇಲ್ಲಿ ಯಾವುದಕ್ಕೆ ಪಾಸಿಟಿವ್ಸ್ ಅಂತ ಹೇಳ್ದಾದ್ರೆ ಫಾರ್ಮಾಸ್ಯೂಟಿಕಲ್ಸು ನೋಡ್ಬೋದು. ಈ ಸನ್ಫಾರ್ಮಾ, ಡಾಕ್ಟರು ರೆಡ್ಡಿ, ಸಿಪ್ಲಾ. ಟೆಕ್ಸ್ಟೈಲ್ ಬಂತು ಅಂದರೆ ಅರವಿಂದು, ರೇಮಂಡು, ಪೇಜ್ ಇಂಡಸ್ಟ್ರೀಸು. ಆಯಿತಾ? ಈವನ್ ತ್ರಿದ್ಯಾ, ಟ್ರೈಡೆಂಟು. ಜೆಮ್ಸ್ ಜ್ಯುವೆಲ್ಸು, ಟೈಟನ್ನು. ಎನರ್ಜಿ ಅಂತಂದರೆ ರಿಲಯನ್ಸು, ONGC. IT ಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಡಿಕ್ಸಾನ್ ಅಂತ ಕೊಡ್ತಾಯಿದ್ರೆ ಡಿಕ್ಸಾನ್ ನಾನು ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ
ನನ್ನ ಪ್ರಕಾರ ಅದು ಎಲೆಕ್ಟ್ರಾನಿಕ್ಸು ಮತ್ತು ಇದನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಂಡಿಯಾ ಡಿಕ್ಸಾನ್ ಟೆಕ್ನಾಲಜಿ ಯಾವಾಗಲೂ ಫೇಮಸ್ ಇದ್ದಿದ್ದು ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡು. ಸೊ ಇವರಿಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಸೊ ಐ ಟಿ ಇನ್ಫೋಸಿಸ್ TCS ಒಳ್ಳೆಯದಾಗುತ್ತೆ, ಯಾಕಂದರೆ AI ರಿಲೇಟೆಡ್ ಬೂಮ್ ಕೊಡ್ತಾ ಇದೆ. ಏರಿಯಾಸ್ ಆಫ್ ಕನ್ಸರ್ನು ಡೊಮೆಸ್ಟಿಕ್ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಸ್ವೀಟ್ ಸೆಕ್ಟರ್, ಇದು ಆಲ್ರೆಡಿ ಹೇಳಿದರೆ. ಇದೆಲ್ಲ ನಾವು ಮುಂಚೆ ಏನು ಹೇಳ್ತಿದ್ರು ಅಂದರೆ ಇದಕ್ಕೆ ಅಲೋ ಮಾಡಲ್ಲ ಅಂತ, ಬಟ್ ಇದಕ್ಕೆ ಇನ್ ದ ಎಂಡ್ ಕೆಲವು ಸೆಕ್ಟರಲ್ಲಿ ನೀವು ಇಂಡಿಯಾದವ್ರು ಇದು ಬಿಟ್ಟುಕೊಟ್ಟು ಸೋತಿದ್ದೀವಿ ಈ ಪಾರ್ಟಲ್ಲು. ಅಂದರೆ ಮುಂಚೆಯಿಂದಲೂ ಏನಿತ್ತು ಅಂದರೆ ಇಂಡಿಯಾದಲ್ಲಿ ಈ ಅಗ್ರಿಕಲ್ಚರ್ ಮತ್ತು ಫಾರ್ಮಿಂಗ್, ಡೈರಿ ಫಾರ್ಮಿಂಗ್ ಎಲ್ಲ ನಾವು ಎಕ್ಸ್ಪೋರ್ಟ್ ಅಂದರೆ ಇಂಪೋರ್ಟ್ ಕಡೆ ಒಲವು ತೋರಿಸಲ್ಲ ಅಂತ ಇತ್ತು. ಬಟ್ ಇನ್ ದ ಎಂಡ್ ಕೆಲವು ಸೆಕ್ಟರಲ್ಲಿ ನಾವು ಬಿಟ್ಕೊಟ್ಟಿದ್ದೀವಿ. ಸೊ ಇಷ್ಟೆಲ್ಲ ಆದಮೇಲೆ ನಿಮ್ಗೆ ಇನ್ನೊಂದು ನ್ಯೂಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಫಾರ್ಮರ್ಸು ಪ್ರೊಟೆಸ್ಟು ಏನೋ ಇದು ಮಾಡ್ತಾ ಇದ್ದಾರೆ. ಅವ್ರ ಡಿಮ್ಯಾಂಡ್ ಪ್ರಕಾರ ಏನು ಅಂತ ಅಂದರೆ ಇದು ಕಂಪ್ಲೀಟಾಗಿ ಸ್ಕ್ರ್ಯಾಪ್ ಮಾಡಬೇಕು. ಈ ಅಗ್ರಿಕಲ್ಚರ್ ರಿಲೇಟೆಡ್ ಇಂಪೋರ್ಟ್ಸು ಅಥವಾ ಟ್ಯಾಕ್ಸು ಏನೇನು ಇದು ಮಾಡ್ತಾ ಇದ್ದಾರೆ ಅದನ್ನ ಕಂಪ್ಲೀಟಾಗಿ ಸ್ಕ್ರ್ಯಾಪ್ ಮಾಡಬೇಕು, ಮತ್ತು ಪಿಯೂಷ್ ಗೋಯಲ್ ಅವ್ರನ್ನ ರೆಸಿಗ್ನೇಷನ್ ಕೊಡಬೇಕು ಅಂತ ಹೇಳಿ ಒಂದು ಪ್ರೊಟೆಸ್ಟು ಇನ್ನೇನೋ ನಡೆಯೋದಿದೆ. ಸೊ ನೋಡೋಣ ಇದು ಎಲ್ಲಿಗೆ ಹೋಗಿ ರೀಚ್ ಆಗುತ್ತೆ. ನಾನು ಓವರಾಲ್ ಸಮ್ಮರಿ ಹೇಳಬೇಕು ಅಂತಂದರೆ ನನ್ನ ಪ್ರಕಾರ ಇಂಡಿಯಾಗೆ ಇದರಿಂದ ಲಾಭನಾಗೋದಕ್ಕಿಂತ ನಷ್ಟನೇ ಆಗಿದೆ. ಓಕೆ, ಆನ್ ಸ್ಟಾಕ್ ಮಾರ್ಕೆಟ್ ಕಡೆ ಹೇಳೋದಾದರೆ ಕೆಲವು ಸೆಕ್ಟರ್ಗಳಿಗೆ ಇದರಿಂದ ಬೆನಿಫಿಟ್ ಇದೆ, ಕೆಲವು ಸೆಕ್ಟರ್ಗೆ ನೆಗೆಟಿವ್ ಇದೆ. ಯಾವ್ಯಾವುದು ಅಂತ ಆಲ್ರೆಡಿ ಮಾತಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಫೀಡ್ಬ್ಯಾಕು ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.